ಚಂದ್ರಣ್ಣ ಒಂಚೂರು ಇಂತಿಗೆ ವಿಶೇಷ ಚೇತನರಿಗೆ ಒಂದು 12.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತ್ರಿಚಕ್ರ ವಾಹನ 9 ಲಕ್ಷ ರೂಪಾಯಿ, ಸಾಧನ ಸಲಕರಣೆ 3.5 ಲಕ್ಷ ರೂಪಾಯಿನಲ್ಲಿ ಇವತ್ತು ವಾಹನ ಮತ್ತು ಸಾಧನಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಇಒ ಹರೀಶ್ ಅವರಿದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಎಲ್ಲ ಫಲಾನುಭವಿಗಳು ಕೂಡ ಇಲ್ಲೇ ನಿಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ಆತ್ಮಸ್ಥೈರ್ಯದಿಂದ ಬದುಕನ್ನು ಕಟ್ಕೊಂಡು ರೂಪಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವಕಾಶವನ್ನು ಮಾಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಇದನ್ನು ಪಾರದರ್ಶಕವಾಗಿ ಅವ್ರು ಕೊಡುವಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದೇವೆ. ಅದಲ್ಲದೆ ಬೇರೆ ಬೇರೆ ವಿವಿಧ ಯೋಜನೆಗಳಲ್ಲೂ ಕೂಡ ತಾಲೂಕಿನಲ್ಲಿ ಅವಕಾಶ ಮಾಡಿದ್ವಿ. ನನಗೆ ತಿಳಿದಿರೋ ಮಟ್ಟಿಗೆ ಕಳೆದ ಒಂದು 13 ವರ್ಷದಿಂದ 13 ವರ್ಷಗಳಿಂದ ಸುಮಾರು ಒಂದು 200-250 ಜನ ಫಲಾನುಭವಿಗಳಿಗೆ ನೀಡಿದ್ದೀವಿ. 250ರಿಂದ ಇನ್ನೂ ಹೆಚ್ಚು ಜನ. MLA ಲ್ಯಾಂಡಲ್ಲೂ ಕೂಡ 10 ಲಕ್ಷ ರೂಪಾಯಿ ಪ್ರತಿ ವರ್ಷ ಒದಗಿಸಿದ್ದೀವಿ. ವಿವಿಧ ಯೋಜನೆ ಅಡಿಗಳಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಯೋಜನೆ, ಅಂಗವಿಕಲ ಕಲ್ಯಾಣ ಇಲಾಖೆ ಯೋಜನೆ ಅಡಿನಲ್ಲಿ ಎಲ್ಲ ಸೇರಿ ನನಗೆ ತಿಳಿದಿರೋಂಗೆ 300 ಯೋಜನೆ ಅಡಿನಲ್ಲಿ ತಾಲೂಕಿನಲ್ಲಿ ಮೊದಲನೇ ಸಲ 270 ಜನಕ್ಕೆ ಅವು ಸಾಧನಗಳನ್ನು ಅಳವಡಿಸ್ತಕ್ಕಂಥ ಒಂದು ಗುಣಮಟ್ಟದ ಸಾಧನಗಳನ್ನು ಅಳವಡಿಸ್ತಕ್ಕಂಥ ಮಾಡೋದು. ಎರಡನೇ ಹಂತದಲ್ಲಿ 78 ಕಿವಿಗಳ ಶ್ರವಣ ಸಾಧನವನ್ನು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದನ್ನು ಜರೂರಾಗಿ ಅದನ್ನು ಲಿಸ್ಟನ್ನು ತಗೊಳ್ಳಿಕ್ಕೆ ಅಂಗವಿಕಲ ಅಧಿಕಾರಿ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ದೀವಿ. ರಿಕ್ವೆಸ್ಟ್ ಮಾಡಿದ ಮೇಲೆ ಎಷ್ಟು ಬೆನಿಫಿಷರೀಸ್ ಇದ್ದಾರೆ ಅಂದ್ಕೊಂಡ ಮೇಲೆ ಆ ಕ್ಯಾಂಪ್ ಮಾಡಿ ಅವ್ರನ್ನ ಸಂಬಂಧಪಟ್ಟಂಥ ತಜ್ಞ ವೈದ್ಯರನ್ನು ಕರೆಸಿ ಅವ್ರನ್ನ ಎಕ್ಸಾಮಿನ್ ಮಾಡಿ ಅವ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಇವರೆಲ್ಲ ಯಾಕಂದರೆ ತ್ರಿಚಕ್ರ ವಾಹನ ಓಡಿಸ್ತಕ್ಕಂಥದ್ದು ಕಷ್ಟ. ನಾವು ಫಲಾನುಭವಿಗಳು ಎಲ್ಲ DLಗಳು ಮಾಡಿಸ್ಕೋಬೇಕು. ಗೊತ್ತಾಯ್ತಾ? ಏನು ಇವಲ್ವಾ ಉಮಾಶಂಕರ್ ಏನಪ್ಪ ಎಲ್ಲ ಮಾಡಿಸ್ಕೋಬೇಕು. ಇಲ್ಲದವರೆ ಆಮೇಲೆ ಯಾರು DL ಮಾಡಿಸ್ಕೊಳ್ಳಲ್ವ ಗಾಡಿನ ಸ್ಟಾಪ್ ಆಗ್ತದೆ, ಕೇಸ್ ಹಾಕ್ತಾರೆ. ಗೊತ್ತಾಯ್ತು? ಚನ್ನರಾಯಪಟ್ಟಣ 9 ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ CN ಬಾಲಕೃಷ್ಣರವರು ಬೈಕ್ ಕೀ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ವಿಶೇಷ ವಿಕಲಚೇತನರಿಗೆ 12 ಲಕ್ಷ ವೆಚ್ಚದಲ್ಲಿ 9 ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ. ವಿಶೇಷ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು 3 ಲಕ್ಷ ವೆಚ್ಚದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಎಂದರು. ಎಲ್ಲ ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷವೂ ಸಹ ಪಾರದರ್ಶಕವಾಗಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ನೀಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ CN ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ GR ಹರೀಶ್, ಸಹಾಯಕ ನಿರ್ದೇಶಕರಾದ ಗಿರೀಶ್, ಲೆಕ್ಕಪರಿಶೋಧಕರಾದ ಹರೀಶ್, ಅಕ್ಷರ ದಾಸೋಹ ಅಧಿಕಾರಿ ಉಮಾಶಂಕರ್, ವಿಕಲಚೇತನ ಅಧಿಕಾರಿಗಳಾದ ಸುಬ್ರಹ್ಮಣ್ಯ ಸೇರಿದಂತೆ ಇತರರು ಹಾಜರಿದ್ದರು.